ಈ ಯುಗಾದಿ ಭವಿಷ್ಯ ಈ ಮಕರ ರಾಶಿಯವರಿಗೆ ಯಾವ ಪ್ರಮಾಣದಲ್ಲಿ ಬೆಲ್ಲವನ್ನು ತಗೋಬರ್ತದೆ ಅಥವಾ ಯಾವ ಪ್ರಮಾಣದಲ್ಲಿ ಕಹಿಯನ್ನು ತಗೊಂಡ್ಬರ್ತದೆ ಅನ್ಕೊಂಡು ನೋಡೋದಿದ್ರೆ, ಈಗ ಕಳೆದಂತಹ ಈ 7.5 ಏನು 7.5 ವರ್ಷ ನೀವು ಕಳೆದಿದ್ರಿ. ಅದರ ನಂತರ ಗುರುಬಲ ಕೂಡ ಇರಲಿಲ್ಲ ನಿಮ್ಗೆ. ಹಾಗಾಗಿ ತಾನು ಎಷ್ಟು ಮಾಡಿದ್ರು ಕೂಡ ಅಷ್ಟೇ, ಏಳ್ಗೆನೇ ಇಲ್ಲ ನನಗೆ, ಅಥವಾ ಜೀವನದಲ್ಲಿ ಉದ್ಧಾರ ಯಾವಾಗ ಅನ್ಕೊಂಡ್ಬಿಟ್ಟು ಕೆಲವೊಂದಿಷ್ಟು ಜನ ನಿರಾಶಾಭಾವದಲ್ಲಿ ಕೂತ್ಕೊಂಡಿದ್ದಂಥವರಿಗೆ ಒಂದು ಶುಭವಾದ ಸಂದರ್ಭ ಅಂತಂದ್ರೆ ಈ 2026ನೇ ಇಸ್ವಿ. ಎಲ್ಲರೂ ಇದೇ ರೀತಿ ಹೇಳ್ತಾರೆ, ಸ್ವಾಮಿ ನೀವೊಂದು ಬಾಕಿ ಇತ್ತು ಅನ್ಕೊಂಡು ಮನಸ್ಸಲ್ಲಿ ನೀವು ಅನ್ಕೋಬಹುದು ವಿಡಿಯೋ ಕೇಳ್ತಾ ಅಲ್ವಾ. ಆದ್ರೆ ಕೆಲವೊಂದಿಷ್ಟು ನಾವು ನಮ್ಮ ಜೀವನದಲ್ಲಿ ಏನನ್ನು ನಾವು ಕಳ್ಕೊಂಡಿದ್ದೇವೆ ಅದರ ಬಗ್ಗೆ ನಾವು ಯೋಚನೆ ಬಿಟ್ಟು ಮುಂದೆ ಏನು ಒಳ್ಳೇದಾಗ್ತದೆ ಅನ್ಕೊಂಡು ನಾವೊಂದು ಪಾಸಿಟಿವ್ ವೇನಲ್ಲಿ ನಮ್ಮ ಜೀವನವನ್ನು ನಮ್ಮ ಭವಿಷ್ಯವನ್ನು ಹುಡುಕ್ತಾ ಹೋದಾಗ ನಾವು ಯಾವತ್ತಿದ್ರೂ ಕೂಡ ಒಂದು ಪಾಸಿಟಿವ್ ಥಿಂಗ್ಸ್ ಅನ್ನೇ ನಾವು ಆಯ್ಕೆ ಮಾಡಬೇಕಾಗ್ತದೆ. ಅಂಥದ್ರಲ್ಲಿ ಈ ಮಕರ ರಾಶಿಯವರ ವಿಚಾರಕ್ಕೆ ಬಂದ್ರೆ, ಈ ಯುಗಾದಿಯಿಂದ, ಈ 2026ನೇ ಇಸ್ವಿಯ ಯುಗಾದಿಯಿಂದ ನಿಮ್ಮ ಜೀವನದಲ್ಲಿ ಒಂದು ವಿಜಯದ ಸಂದರ್ಭ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅನ್ಕೊಂಡು ನೀವು ನೋಡೋದಿದ್ರೆ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೇನೆ, ನೀವು ಕೇಳ್ಕೊಂಡು ಹೋಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ಳಿ. ಯಾರೋ ಏನೋ ಹೇಳ್ತಾ ಇದ್ದಾರೆ, ನಾನು ಕೇಳ್ತಾ ಇದ್ದೀನಿ ಹೇಳುವಂತ ಮನಸ್ಥಿತಿಕೆ ನಿಮ್ಮಲ್ಲಿ ಬೇಡ. ನೀವು ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡಲ್ಲಿ ಖಂಡಿತವಾಗಲೂ ಕೂಡ ಯಶಸ್ಸು ಹೇಳುವಂಥದ್ದು ಇದ್ದೇ ಇದೆ. ಹಾಗಾದ್ರೆ ಪ್ರಥಮವಾಗಿ ಒಂದು ಗ್ರಹಗಳ ವಿಚಾರಕ್ಕೆ ಬಂದ್ರೆ, ಇನ್ನು ಮುಂದೆ ಈ 2ನೇ ಮನೆಯಲ್ಲಿ ರಾಹು ಇರುವಂಥದ್ದು, ಮತ್ತೆ ಜೂನ್ ನಂತರದಲ್ಲಿ 7ನೇ ಮನೆಗೆ ಗುರುವಿನ ಪ್ರವೇಶ ಆಗುವಂಥದ್ದು, ಇದು ನಿಮಗೆ ಒಂದು ಬಂಪರ್ ಜಾಕ್ಪಾಟ್ ಅಂತ ಹೇಳಬಹುದು. ಯಾಕಂತಂದ್ರೆ ಗುರು 7ನೇ ಮನೆ ಅಂತಂದ್ರೆ ಒಂದು ಭಾಗ್ಯಸ್ಥಾನ ಅಂತ ಅರ್ಥ. ಈ ಭಾಗ್ಯಸ್ಥಾನದಲ್ಲಿ ಗುರು ಬಂದಾಗ ನಾವು ಏನು ಅಂದುಕೊಂಡಿದ್ದೀವೋ ಅಥವಾ ನಾವು ಏನನ್ನ ಮಾಡ್ಲಿಕ್ಕೆ ಹೊರಟಿದ್ದೀವೋ ಅಥವಾ ಏನನ್ನ ನಾವು ಮಾಡ್ತಾ ಇದ್ದೀವೋ ಪ್ರತಿಯೊಂದಕ್ಕೂ ಕೂಡ ತಕ್ಕನಾದಂತ ಪ್ರತಿಫಲ ಹೇಳುವಂಥದ್ದು ನಿಮ್ಗೆ ಖಂಡಿತವಾಗ್ಲೂ ಕೂಡ ಸಿಗ್ತದೆ. ಹಾಗಾದ್ರೆ 2ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಏನಾಗ್ತದೆ, ನಿಮ್ಗೆ ದುಡ್ಡಿಗೆ ದುಡ್ಡು ಬರ್ತದೆ. ಅದಾಗಿದ್ಮೇಲೆ ನಿಮ್ಮ ಒಂದು ಉದ್ಯೋಗ ವಿಚಾರದಲ್ಲಿ ಈ ಗುರು ಬಂದಾಗ ತುಂಬಾ ಚೆನ್ನಾಗಿರ್ತದೆ. ಅದನ್ನ ಬಿಟ್ಟು ಈ ರಾಹು 2ನೇ ಮನೆ ಬಂದಾಗ ನಿಮ್ಮ ಮನೆಯಲ್ಲಿ ಮನೆಯ ಸದಸ್ಯರ ಜೊತೆಗೆ ಒಂದ್ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗಬಹುದು. ಅವನ ಹತ್ರ ನನ್ನ ಬಗ್ಗೆ ಈ ತರ ಹೇಳಿದ್ಯಂತಲ್ಲ, ನೀನ್ ಯಾಕೆ ನನಗೆ ಹಾಗಂದೆ, ಇಂಥ ಸಿಲ್ಲಿ ವಿಷಯಗಳಲ್ಲಿ ಒಂದು ಸ್ವಲ್ಪ ಮನಸ್ತಾಪಗಳು ಇಂಥವೆಲ್ಲ ಆಗ್ತಾ ಇರ್ತದೆ. ಹಾಗಾಗಿ ಆದಷ್ಟು ಸೂಕ್ಷ್ಮವಾಗಿ ನೀವು ಮನೆಯಲ್ಲಿ ನಡ್ಕೊಳ್ಳೋದು ಒಳ್ಳೇದು. ಮೊದಲೇ ಈ ಮಕರ ರಾಶಿಯವರು ಮನೆಗೆ ಮಾರಿ ಪರರಿಗೆ ಉಪಕಾರಿ ಅಲ್ವಾ. ಹಾಗಾಗಿ ಆದಷ್ಟು ನೀವು ಸ್ವಲ್ಪ ತೂಗಳತೆಯಿಂದ ಮನೆಯವರ ಜೊತೆಗೆ ಮಾತಾಡುವಂಥದ್ದು ಉತ್ತಮ. ಎಲ್ಲೋ ಒಂದ್ ಕಡೆಗೆ ಈ ನಾಯಕತ್ವದ ಗುಣ, ಒಂದು ಸಮಾಜದಲ್ಲಿ ಸ್ವಲ್ಪ ಫೋಕಸ್ ಆಗುವಂತ ಆಕರ್ಷಕ ವ್ಯಕ್ತಿಗಳು ಈ ಮಕರ ರಾಶಿಯವರು. ಹಾಗಾಗಿ ಎಲ್ಲೋ ಒಂದು ಕಡೆಗೆ ನೀವು ಸಣ್ಣದಾದಂತ ಒಂದು ಕೆಲಸ ಮಾಡಿದ್ರು ಕೂಡ ಅದು ಕಾಣುವಂತಹ ಜನರಿಗೆ ಅಥವಾ ನಿಮ್ಮ ಶತ್ರುಗಳಿಗೆ ಆಗಿರಲಿ ಮಿತ್ರರಿಗೆ ಆಗಿರಲಿ ಅದು ದೊಡ್ಡದಾಗಿ ಕಾಣ್ತದೆ. ಹಾಗಾಗಿ ಕೆಲವೊಂದಿಷ್ಟು ವಿಚಾರದಲ್ಲಿ ತಾವು ತಮಗೆ ಕೆಲವೊಂದಿಷ್ಟು ಲಿಮಿಟ್ ಅನ್ನ ಇಟ್ಕೋಬೇಕಾಗ್ತದೆ ಈ ರಾಹು 2ನೇ ಮನೆಯಲ್ಲಿದ್ದಾಗ. ಹಾಗಾದ್ರೆ ಈ ಗುರು 7ನೇ ಮನೆಯಲ್ಲಿದ್ದಾಗ ಏನ್ ಮಾಡಬೇಕು ಕೇಳಿದ್ರೆ, ಆದಷ್ಟು ನೀವು ಫೋಕಸ್ಫುಲ್ ಆಗಿ ನಿಮ್ಮ ಕೆಲಸದ ಮೇಲೆ ನೀವು ಗಮನ ಕೊಡಬೇಕು. ಒಂದು ಆಲಸ್ಯನ ಬಿಟ್ಟು ಬಿಡಬೇಕು. ನೀವು ಆಲಸ್ಯ ಬಿಟ್ರಿ ಅಂತ ಇಟ್ಕೊಳ್ಳಿ, ಖಂಡಿತವಾಗ್ಲೂ ಕೂಡ ಯಶಸ್ಸು ನಿಮ್ಗೆ ಹುಡ್ಕೊಂಡ್ ಬರ್ತಾ ಇರ್ತದೆ. ಮಹಾಲಕ್ಷ್ಮಿ ನಿಮ್ಗೆ ಹುಡ್ಕೊಂಡ್ ಬರ್ತಾ ಇರ್ತದೆ. ಯಾವತ್ತಿದ್ರು ನಾನು ನೋಡೋದ ಪ್ರಕಾರ ಈ ಮಕರ ರಾಶಿಯವರು ಕೆಲವೊಂದಿಷ್ಟು ಕಮಿಟ್ಮೆಂಟ್ ಗಳನ್ನ ಇಟ್ಕೊಂಡಿರ್ತಾರೆ. ಆ ಕಮಿಟ್ಮೆಂಟ್ಗೆ ತಕ್ಕನಂತ ಒಂದು ಸಂಪಾದನೆ ಮಾಡ್ಲಿಕ್ಕೆ ನಿಮ್ಗೆ 2 ನಿಮಿಷದ ಕೆಲಸ ಆಗಿರ್ತದೆ ಈ ಗುರುಬಲ ಬಂದ ನಂತರದಲ್ಲಿ. ಅಷ್ಟು ದುಡ್ಡು ನೀವು ಸಂಪಾದನೆ ಮಾಡಿದ ಕೂಡಲೇ ಸಾಕಪ್ಪ ನನ್ನ ಕಮಿಟ್ಮೆಂಟ್ ಮುಗೀತು ಹೇಳುವಂತಹ ಮನಸ್ಥಿತಿಯವರು ಇದ್ದಾರೆ. ಹಾಗಾದ್ರೆ ಈ ಮನಸ್ಥಿತಿ ನಿಮ್ಗೆ ಯಾವತ್ತೂ ಕೂಡ ಶಾಶ್ವತ ಅಲ್ಲ. ಯಾಕಂತಂದ್ರೆ ಗುರುಬಲ ಬಂದಾಗ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗಿರ್ತದೆ. ಮುಂದೆ ಒಂದು ವರ್ಷದ ನಂತರ ಗುರುಬಲ ಹೋದ್ಮೇಲೆ ಮತ್ತೆ ಕೆಲವೊಂದಿಷ್ಟು ಅಡೆತಡೆಗಳು ಉಂಟಾಗ್ತದೆ. ಹಾಗಾಗಿ ನೀವು ಕೆಲವೊಂದಿಷ್ಟು ವಿಚಾರದಲ್ಲಿ ಹಣಕಾಸಿನ ವಿಚಾರ ಅಂತ ಬಂದಾಗ ನೀವು ದುಡ್ಡು ಮಾಡುವಂತಹ ಒಂದು ಮನೋಭಾವನೆ ನಿಮ್ಮ ಮನಸ್ಸಲ್ಲಿ ಇಟ್ಕೋಬೇಕಾಗ್ತದೆ. ದುಡ್ಡು ಕೂಡ ನೀವು ಮಾಡಬೇಕಾಗ್ತದೆ. ಭವಿಷ್ಯಕ್ಕೆ ಏನೂ ಬೇಡ ಅಂತಂದ್ರೂ ಕೂಡ ದುಡ್ಡು ಬೇಕೇ ಬೇಕಾಗ್ತದೆ ಮನುಷ್ಯನಿಗೆ. ಯಾವ ಸಮಯದಲ್ಲಿ ಯಾವ ಸಂದರ್ಭದಲ್ಲಿ ದುಡ್ಡು ನಿಮ್ಗೆ ಅವಶ್ಯಕತೆ ಇರ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಎಲ್ಲಿ ತನಕ ನಿಮ್ಗೆ ಸಂಪಾದನೆ ಅವಕಾಶ ಇದೆಯೋ ಈ ಯುಗಾದಿ ಭವಿಷ್ಯದಲ್ಲಿ ಅಲ್ಲಿ ತನಕ ನೀವು ದುಡ್ಡು ಮಾಡ್ಕೊಳ್ಬೇಕಾಗ್ತದೆ. ದುಂದು ವೆಚ್ಚಗಳು ಬೇಡ. ಹೇಗಾದ್ರೂ ನಾಳೆ ನಾನು ಸಂಪಾದನೆ ಮಾಡ್ತೀನಿ ಹೇಳುವಂತ ಒಂದು ಮೊಂಡು ಧೈರ್ಯದಲ್ಲಿ ಇರುವಂತಹ ಒಂದು ಹಣವನ್ನು ವ್ಯಯ ಮಾಡಲಿಕ್ಕೆ ಹೋಗ್ಬೇಡಿ. ನಿಮಗೆ ಅಪರಿಚಿತ ವ್ಯಕ್ತಿಯಿಂದ ಸಹಾಯ ಆಗುವಂಥದ್ದು
ಅದು ಗಂಡಾದ್ರೂ ಬಂತು, ಹೆಣ್ಣಾದ್ರೂ ಬಂತು. ಈ ವಿಡಿಯೋ ಗಂಡು ಹೆಣ್ಣು ಅಂತ ಸಪರೇಷನ್ ಏನೂ ಇಲ್ಲ, ಇಬ್ಬರಿಗೂ ಬಂತು, ಎರಡು ಲಿಂಗಕ್ಕೂ ಬಂತು. ಹಾಗಾಗಿ ನಿಮಗೆ ಅಪರಿಚಿತ ವ್ಯಕ್ತಿಯಿಂದ ಸಹಾಯ ಆಗ್ತದೆ. ಅವರು ಯಾರೋ ಆಗಿರ್ತಾರೆ, ಎಲ್ಲೋ ಒಂದ್ ಕಡೆ ನಿಮಗೆ ಭೇಟಿಯಾಗಿರ್ತಾರೆ, ಅವರಿಂದ ನಿಮಗೆ ಅಮೂಲ್ಯವಾದಂತಹ ಕೆಲವೊಂದಿಷ್ಟು ಸಹಾಯಗಳು ಆಗುವಂಥದ್ದಿದೆ. ಅದು ಹಣಕಾಸಿನ ವಿಚಾರದಲ್ಲಿ ಆಗಬಹುದು, ಅಥವಾ ನಿಮ್ಮ ಕೆಲಸದ ವಿಚಾರದಲ್ಲಿ ಆಗಬಹುದು. ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತಹ ಒಂದು ಪ್ರಾಜೆಕ್ಟ್, ನೀವು ಓನ್ ಬಿಸ್ನೆಸ್ ಮಾಡ್ತಾ ಇದ್ರೆ ನಿಮ್ಗೆ ಅವ್ರ ಕಡೆಯಿಂದ ನಿಮ್ಗೆ ಹೆಲ್ಪ್ ಆಗುವಂಥದ್ದಿದೆ, ಸಹಾಯ ಆಗುವಂಥದ್ದಿದೆ. ಅಂತಹ ಒಳ್ಳೆ ವ್ಯಕ್ತಿಗಳು ನಿಮ್ಮ ಸಹಾಯಕ್ಕೆ ಬಂದ್ರೆ ಖಂಡಿತವಾಗ್ಲೂ ಕೂಡ ನಾವು ಸಹಾಯ ಪಡ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಉದ್ಯೋಗದ ವಿಚಾರಕ್ಕೆ ಬಂದ್ರೆ ಈ ಜೂನ್ ನಂತರದಲ್ಲಿ ಅತಿ ಉತ್ತಮವಾಗಿರುವಂಥದ್ದು. ಯಾಕಂತಂದ್ರೆ ಗುರುಬಲ ಬಂದಾಗ ನೀವು ಏನ್ ಅಂದ್ಕೊಂಡಿದ್ರೋ ಅದು ಖಂಡಿತವಾಗ್ಲೂ ಆಗ್ತದೆ. ಇದು ನನ್ನ ಒಂದು ವೈಯಕ್ತಿಕ ಅನುಭವ ಕೂಡ. ಗುರುಬಲ ಕಳ್ಕೊಂಡಾಗ ನಾವು ಏನ್ ಮುಟ್ಟಿದ್ರು ಕೂಡ ಅದು ಕಬ್ಬಣ ಆಗಿರ್ತದೆ. ಗುರುಬಲ ಇದ್ದಾಗ ನಾವು ಕಬ್ಬಣ ಮುಟ್ಟಿದ್ರು ಕೂಡ ಅದು ಚಿನ್ನ ಆಗ್ತದೆ. ಇದು ನನ್ನ ವೈಯಕ್ತಿಕ ಅನುಭವ ಕೂಡ. ಹಾಗಾಗಿ ನಿಮ್ಗೆ ಹೇಳ್ತಾ ಇರುವಂತದ್ದು. ಅದರಲ್ಲೂ ಕೂಡ ಮಕರ ರಾಶಿಯವರಿಗೆ ಶನಿ ಕೂಡ ಒಳ್ಳೆಯ ಪ್ಲೇಸ್ಮೆಂಟ್ ಅಲ್ಲೇ ಇರ್ತಾರೆ. ಒಳ್ಳೆಯ ಮನೆಯಲ್ಲೇ ಕೂತ್ಕೊಂಡು ನಿಮ್ಗೆ ಒಂದು ಕರ್ಮಸ್ಥಾನದಲ್ಲಿ ಕೂತ್ಕೊಂಡಿದ್ದಾಗ ಶನಿಯಿಂದ ಕೂಡ ಉತ್ತಮವಾದಂತಹ ಪ್ರತಿಫಲಗಳು ಸಿಗ್ತದೆ. ಅಂತಹ ಸಂದರ್ಭದಲ್ಲಿ ಗುರುಬಲ ಇದ್ದಾಗ ನೀವು ಏನ್ ಮಾಡಿದ್ರು ಕೂಡ ಸಕ್ಸಸ್ ಆಗ್ತದೆ. ನಾನು ಒಂದೇ ಕೆಲಸ, ಅದೇ ಕೆಲಸ, ಇದೇ ಕೆಲಸ ಅಂತ ಹೇಳೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಕಠಿಣ ಪರಿಶ್ರಮದಿಂದ ಯಾರೆಲ್ಲ ಬಂದ್ಬಿಟ್ಟು ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದೀರೋ ನಿಮ್ಗೆ ಖಂಡಿತವಾಗ್ಲೂ ಕೂಡ ಒಂದು ಒಳ್ಳೆಯ ಒಂದು ಅಭಿವೃದ್ಧಿ ಹೇಳುವಂತ ಸಿಗ್ತದೆ. ಇನ್ನೊಂದು ವಿಶೇಷವಾಗಿ ಹೇಳಬೇಕು ಅಂತಂದ್ರೆ, ಈ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಇರುವಂತವ್ರು, ಈ ಯೂಟ್ಯೂಬರ್ಸ್ ಆಗಿರ್ಬೋದು, ಫೋಟೋಗ್ರಾಫರ್ಸ್ ಆಗಿರ್ಬೋದು, ಕೆಲವೊಂದಿಷ್ಟು ಜನ ಮಾರ್ಗದರ್ಶಕರಾಗಿರ್ಬೋದು, ಒಂದು ಟೀಚರ್ ಕೆಲಸ ಮಾಡ್ತಿರುವಂತವ್ರು ಆಗಿರ್ಬೋದು, ಅಥವಾ ಒಂದು ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತವ್ರು ಆಗಿರ್ಬೋದು, ಆರ್ಟಿಸ್ಟ್ಗಳಾಗಿರ್ಬೋದು, ಯಾರೇ ಒಬ್ರು ಇಂತಹ ಒಂದು ಕಲೆಗೆ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಅದರಲ್ಲೂ ಅತ್ಯುತ್ತಮವಾದಂತ ಒಂದು ಏಳಿಗೆಯನ್ನು ಕಾಣ್ತೀರ ಈ ಮಕರ ರಾಶಿಯವರು. ಆಯ್ತಾ? ಹಾಗಂತ ಬೇರೆ ಉದ್ಯೋಗಸ್ಥರಿಗೆ ಏನು ಇಲ್ವಾ ಅನ್ಕೊಂಡು, ಬೇರೆ ಉದ್ಯೋಗಸ್ಥರಿಗೂ ಕೂಡ ಖಂಡಿತವಾಗ್ಲೂ ಕೂಡ ಒಂದು ಅಭಿವೃದ್ಧಿ, ಶ್ರೇಯೋಭಿವೃದ್ಧಿ ಎಲ್ಲವೂ ಇರ್ತದೆ. ಆದ್ರೆ ಈ ಕ್ರಿಯೇಟಿವಿಟಿ ಫೀಲ್ಡ್ ಅಲ್ಲಿ ಕೆಲಸ ಮಾಡೋರು ಒಂದ್ ಸ್ವಲ್ಪ ಜಾಸ್ತಿ ಇರ್ತದೆ. ನಿಮ್ಮ ಕೆಲಸದ ಮೇಲೆ ನೀವು ಫೋಕಸ್ ಮಾಡೋದು ಅತಿ ಉತ್ತಮ ಹೇಳುವಂಥದ್ದು ನನ್ನ ಭಾವನೆ. ಇನ್ನೊಂದು ಮಕರ ರಾಶಿಯವರ ಒಂದು ವೀಕ್ನೆಸ್ ಏನು ಕೇಳಿದ್ರೆ, ಎಲ್ಲೋ ಒಂದು ಕಡೆಗೆ ನೀವು ಯಾವುದೋ ಒಂದು ಪ್ರಾಜೆಕ್ಟ್ ಇಟ್ಕೊಂಡಿರ್ತೀರ, ಅದ್ರ ಬಗ್ಗೆ ಕೆಲಸ ಮಾಡ್ತಾ ಇರ್ತೀರ, ಅದ್ರ ಮೇಲೆ ನೀವು ಪ್ಲಾನ್ ಮಾಡ್ತಾ ಇರ್ತೀರ, ಸಣ್ಣ ಪುಟ್ಟ ಒಂದು ಫೌಂಡೇಶನ್ ಇಟ್ಬಿಟ್ಟು ಆ ಫೌಂಡೇಶನ್ ಮೇಲೆ ನೀವು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀರ. ಎಲ್ಲೋ ಒಂದು ಕಡೆಗೆ ಯಾರೋ ಮತ್ತೊಬ್ಬ ನಿಮ್ಮ ಸ್ನೇಹಿತನೋ ಅಥವಾ ನಿಮ್ಮ ಯಾರೋ ಒಂದು ಮಿತ್ರರೋ, ಬಂಧು ಮಿತ್ರರೋ ಬೇರೆ ಕೆಲಸ ಮಾಡ್ಕೊಂಡು ಅದ್ರಲ್ಲಿ ಸಕ್ಸಸ್ ತಗೊಂಡಿರ್ತಾರೆ. ಸಡನ್ಲಿ ಅವ್ರ ಕಡೆ ನಿಮ್ ಗಮನ ಹರಿತದೆ. ನಿಮ್ಮ ಈ ಕೆಲಸ ಇಲ್ಲಿಗೆ ಬಿಟ್ಟು ಆ ಕೆಲಸನೇ ನಾನು ಮಾಡೋಣ ಹೇಳುವಂತ ಮೈಂಡ್ ಟರ್ನ್ ಆಗುವಂತ ಸಾಧ್ಯತೆಗಳು ತುಂಬಾ ಇರ್ತದೆ ಈ ಮಕರ ರಾಶಿಯವರಿಗೆ. ಹಾಗಾಗಿ ನಿಮ್ಗೆ ಹೇಳ್ತಿರುವಂತದ್ದು ಒಂದೇ ಒಂದು ಕಿವಿ ಮಾತು ಏನು ಅಂತಂದ್ರೆ, ನೀವು ಏನು ಕೆಲಸ ಮಾಡ್ತಿದ್ದೀರೋ ಅದು ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಅದ್ರ ಮೇಲೆ ನಿಮ್ಮ ಫೋಕಸ್ ಇರಬೇಕು, ಅದ್ರ ಮೇಲೆ ನಿಮ್ಮ ಏಕಾಗ್ರತೆ ಇರಬೇಕು. ಈಗ ನನಗೆ ಜ್ಯೋತಿಷ್ಯ ಆಗಿ ಬರ್ತದೆ, ನಾನು ಜ್ಯೋತಿಷ್ಯ ಹೇಳ್ಕೊಂಡು ಹೋಗ್ತೀನಿ, ನಾನ್ ಚೆನ್ನಾಗಿ ಹೇಳ್ತೀನಿ ಅನ್ಕೊಂಡು ನೀವು ಅದನ್ನ ಟ್ರೈ ಮಾಡ್ಲಿಕ್ಕೆ ಹೋದ್ರೆ ಆಗ್ತದಾ? ಇಲ್ವಲ್ಲ. ಹಾಗಾಗಿ ಅವರವರ ಒಂದು ಯೋಗ್ಯತೆಗೆ ತಕ್ಕಂತ ಕೆಲಸಗಳು ಅವರವ್ರು ಮಾಡ್ತಾ ಇರ್ತಾರೆ. ನೀವೇನ್ ಮಾಡ್ತಾ ಇದ್ದೀರೋ ಅದನ್ನ ಕಂಟಿನ್ಯೂ ಮಾಡಿ. ಖಂಡಿತವಾಗ್ಲೂ ಕೂಡ 100ಕ್ಕೆ 100ರಷ್ಟು ನಿಮ್ಗೆ ಇದರಲ್ಲಿ ಅಭಿವೃದ್ಧಿಯನ್ನ ಕಾಣ್ತೀರಾ. ನೀವು ಆರೋಗ್ಯದ ವಿಚಾರದಲ್ಲಿ ಚೆನ್ನಾಗಿದೆ ಅಂತಂದ್ರೆ, ಕೆಲವೊಂದಿಷ್ಟು ಆರೋಗ್ಯ ಅಂತಂದ್ರೆ ಒಂದು ಮನುಷ್ಯ ಅಂತಂದ್ಮೇಲೆ ಪ್ರತಿ ಒಬ್ಬರಿಗೂ ಕೂಡ ಸರಿಯಾಗಿ ಇರ್ತಾರೆ ಅಂತಲ್ಲ. ಇದರಲ್ಲಿ ನಿಮ್ಗೆ ಮೇಜರ್ ಆಗಿ ಎಲ್ಲೋ ಒಂದ್ ಕಡೆಗೆ ಒಂದು ಸ್ವಲ್ಪ ಮೊಣಕಾಲು ನೋವು ಕಾಣಿಸ್ಕೋಬಹುದು, ಅಥವಾ ನಿದ್ರಾಹೀನತೆ ಜಾಸ್ತಿ ಕಾಡಬಹುದು. ನಿಮ್ಗೆ ನಿದ್ರಾಹೀನತೆ ಜಾಸ್ತಿ ಕಾಡ್ತದೆ. ಇನ್ನೊಂದೇನು ಕೇಳಿದ್ರೆ, ಮೈಗ್ರೇನ್ ತರದ್ದು ಪ್ರಾಬ್ಲಮ್ಗಳು ಒಂದ್ ಸ್ವಲ್ಪ ಮಟ್ಟಿಗೆ ಬರಬಹುದು. ಅದಕ್ಕೆ ಏನೇನೆಲ್ಲ ಪ್ರಿಕಾಷನ್ ತಗೋಬೇಕು ನೀವು ಅದನ್ನು ತಗೊಂಡ್ರೆ ಬಹಳ ಉತ್ತಮವಾಗಿರ್ತದೆ. ಮಕರ ರಾಶಿಯ ಗೃಹಿಣಿಯರ ವಿಚಾರಕ್ಕೆ ಬಂದ್ರೆ, ಅಥವಾ ಸ್ತ್ರೀಯರ ವಿಚಾರಕ್ಕೆ ಬಂದ್ರೆ, ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದ್ರೆ, ಈ ಯುಗಾದಿಯ ನಂತರದಲ್ಲಿ ಪುರುಷರಿಗಿಂತ 1 ಪಟ್ಟು ಜಾಸ್ತಿ ಅಭಿವೃದ್ಧಿ ಈ ಮಹಿಳಾಮಣಿಯರಿಗೆ ಕಾಣ್ತೀರ. ಖಂಡಿತವಾಗ್ಲೂ ಕೂಡ ಮಕರ ರಾಶಿಯ ಮಹಿಳಾಮಣಿಯರಿಗೆ ಈ ಯುಗಾದಿ ಹೇಳುವಂಥದ್ದು ಅತಿ ಉತ್ತಮವಾಗಿದೆ. ನೀವು ಯಾರೆಲ್ಲ ಬಂದ್ಬಿಟ್ಟು ಮನೆಯಿಂದ ಕೆಲಸ ಮಾಡೋರಾಗಿರ್ಬೋದು, ಅಥವಾ ನಿಮ್ಮ ಆಫೀಸ್ಗೆ ಹೋಗ್ಬಿಟ್ಟು ಕೆಲಸ ಮಾಡುವಂತವ್ರು ಇರಬಹುದು, ಅಥವಾ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಇರುವಂತಹ ಒಂದು ಮಹಿಳೆಯರಾಗಿರ್ಬೋದು, ನಿಮ್ಗೆಲ್ಲ ಅತಿ ಉತ್ತಮವಾಗಿರುವಂತದ್ದು. ಬಟ್ ನಿಮ್ಮ ಪರಿಶ್ರಮ ಇರಲೇಬೇಕಾಗ್ತದೆ. ಎಲ್ಲೋ ಕೂಡ ಬಂದ್ಬಿಟ್ಟು ಒಂದ್ ಕಡೆ ಗುರುಬಲ ಬಂತು, ಇನ್ನೊಂದ್ ಕಡೆಗೆ ರಾಹು ಸ್ವಲ್ಪ ಏರುಪೇರು ಇದೆ, ಅಥವಾ ಮತ್ತೆ ಶನಿಯಿಂದ ಉತ್ತಮ ಫಲ ಇದೆ ಅನ್ಕೊಂಡ್ಬಿಟ್ಟು ನೀವು ಒಂದ್ ಸ್ವಲ್ಪ ಆಲಸ್ಯ ಮಾಡಿದ್ರೆ, ಅಥವಾ ನಿಮ್ಮ ಕೆಲಸದ ಮೇಲೆ ನೀವು ಅಸಡ್ಡೆ ಮಾಡಿದ್ರೆ ಎಲ್ಲೋ ಅಭಿವೃದ್ಧಿ ಕಾಣೋದಿಲ್ಲ. ನೀವು ಏನ್ ಕಷ್ಟ ಬೀಳ್ತಿರೋ ಆ ಕಷ್ಟಕ್ಕೆ ತಕ್ಕಂತ ಪ್ರತಿಫಲ ಭಗವಂತ ಕೊಡ್ತಾನೆ. ಬಿಟ್ರೆ ನೀವು ಮನೇಲಿ ಕೂತ್ಕೊಂಡು ನನ್ನ ಟೈಮ್ ಚೆನ್ನಾಗಿದೆ, ನನ್ನ ಜಾತಕ ಚೆನ್ನಾಗಿದೆ ಅನ್ಕೊಂಡು ಕೂತ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಇದಕ್ಕೆ ಉತ್ತರ ಇಲ್ಲ. ಹಾಗಾಗಿ ಇಲ್ಲಿ ಶನಿ ಮಹಾರಾಜ ನಿಮ್ಮ ರಾಶ್ಯಾಧಿಪತಿ ಆಗಿರೋದ್ರಿಂದ ನಿಮ್ಮ ಒಂದು ಶ್ರಮದ ಅವಶ್ಯಕತೆ 100ಕ್ಕೆ 200% ಇರ್ತದೆ.
ದಯವಿಟ್ಟು ತಿಳ್ಕೊಳ್ಳಿ. ಇಲ್ಲಿ ಏನಾಗಿತ್ತು ಕೇಳಿದ್ರೆ, ಮೊದಲು ನೀವು ಏನೇ ಶ್ರಮ ಹಾಕಿದ್ರು ಕೂಡ ಅದಕ್ಕೊಂದು ಕೈ ಹಿಡಿತಿರ್ಲಿಲ್ಲ. ಲಕ್ಕು ಹೇಳುವಂಥದ್ದು ಬೇಕಾಗ್ತಿತ್ತು, ಅದು ಕೈ ಹಿಡಿತಿರ್ಲಿಲ್ಲ. ಎಲ್ಲೋ ಒಂದ್ ಕಡೆ ಸಾಡೆ ಸಾತಿ ಇರ್ಬೋದು, ಎಲ್ಲೋ ಒಂದ್ ಕಡೆ ಗುರುಬಲ ಇರಲಿಲ್ಲ, ಇದರಿಂದೆಲ್ಲ ಬಂದ್ಬಿಟ್ಟು ಲಕ್ ಇರಲಿಲ್ಲ. ಈಗ ಈ ಗುರುಬಲ ಬಂದ್ಮೇಲೆ ಏನಾಗ್ತದೆ ಕೇಳಿದ್ರೆ, ಒಂದು ಸ್ವಲ್ಪ ನೀವು ಪ್ರಯತ್ನ ಮಾಡಿದ್ರು ಕೂಡ ಆ ಕೆಲಸದಲ್ಲಿ ಯಶಸ್ಸು ಹೇಳುವಂಥದ್ದು ಆಗ್ತದೆ. ಹಾಗಾಗಿ ಈ ಗುರುಬಲದ ಪ್ರಯೋಜನ ಮತ್ತೇನೂ ಇಲ್ಲ. ಲಕ್ಕೆ ಅನ್ಕೊಂಡೇ ನಾವು ಅನ್ಕೋಬೇಕು. ಒಂದು ಪರ್ಸನಲ್ ಆಗಿ ತಿಳ್ಕೋಬೇಕು ಅಂತಂದ್ರೆ, ನಾನು ಎಷ್ಟೇ ಕೆಲಸ ಮಾಡಿದ್ರು ಕೂಡ ಆ ಕೆಲಸದಲ್ಲಿ ಒಂದು ಸಕ್ಸಸ್ ರೇಟ್ ಸಿಗ್ಲಿಲ್ಲ ಹೇಳುವಂಥವ್ರು ಇರ್ತೀರ. ಅಂಥವ್ರಿಗೆ ಈ ಗುರುಬಲ ಬಂದಾಗ ನಿಮ್ಮ ಕೆಲಸದ ಮೇಲೆ ಒಂದು 75% ನೀವು ಎಫರ್ಟ್ ಹಾಕಿದ್ರು ಕೂಡ ಈ ಜೂನ್ ತಿಂಗಳ ನಂತರದಲ್ಲಿ 100% ನಿಮ್ಗೆ ಅದಕ್ಕೆ ಒಂದು ಬೆಲೆ ಹೇಳುವಂಥದ್ದು ಬರ್ತದೆ, ಒಂದು ಅಪ್ರಿಸಿಯೇಷನ್ ಹೇಳುವಂತ ಸಿಗ್ತದೆ. ನಿಮ್ಮ ಮೇಲಧಿಕಾರಿಯಿಂದ ಒಂದು ಗೌರವಯುತವಾದಂತ ಒಂದು ಮಾತುಗಳು ಕೇಳ್ತೀರಾ ನೀವು. ಅದನ್ನು ಬಿಟ್ಟರೆ ನೀವು ಬಿಸ್ನೆಸ್ ಫೀಲ್ಡ್ ಅಲ್ಲಾದ್ರೆ ನಿಮ್ಮ ಒಂದು ಕಂಪನಿ ಆಗಿರ್ಬೋದು, ಒಂದು ಸಣ್ಣ ಪುಟ್ಟ ಒಂದು ಫ್ಯಾಕ್ಟರಿ ಇಟ್ಕೊಂಡಿದ್ದವ್ರಿಗೂ ಕೂಡ ನಿಮ್ಮ ಪ್ರಾಡಕ್ಟ್ ಬಗ್ಗೆ 4 ಜನರಿಗೆ ಗೊತ್ತಾಗುವಂಥದ್ದು ಆಗ್ತದೆ, ಒಂದು ಮಾರ್ಕೆಟಿಂಗ್ ಜಾಸ್ತಿ ಆಗುವಂಥದ್ದು ಆಗ್ತದೆ, ಅದರ ಬೇಡಿಕೆ ಜಾಸ್ತಿ ಆಗ್ತದೆ. ಇಂತಹ ಕೆಲವೊಂದಿಷ್ಟು ಬದಲಾವಣೆಗಳು ನಿಮ್ಮಲ್ಲಿ ಆಗ್ತಾ ಹೋಗ್ತದೆ. ಪ್ರೆಸೆಂಟ್ ಬಗ್ಗೆ ನಾನು ಹೇಳಬೇಕು ಅಂತಂದ್ರೆ, ಒಂದ್ ಸ್ವಲ್ಪ ಕಿರಿಕಿರಿ, ನಿಮ್ಗೆ ಎಲ್ಲಾನು ಕೂಡ ಚೆನ್ನಾಗಿದ್ರು ಕೂಡ ಎಲ್ಲ ಒಂದ್ ಕಡೆ ಮಾನಸಿಕವಾಗಿ ನಿಮ್ಮ ಮೈಂಡ್ ಸ್ಟೇಬಲ್ ಆಗಿರೋದಿಲ್ಲ, ಒಂದ್ ಸ್ವಲ್ಪ ಮೈಂಡ್ ಸ್ವಿಂಗ್ ಆಗ್ತಾ ಇರ್ತದೆ. ಕಾರಣ ಇಲ್ಲದೇನೆ ಒಂದ್ ಸ್ವಲ್ಪ ಬೇಜಾರಾಗುವಂಥದ್ದು. ಮತ್ತೆ ಎಲ್ಲೋ ಒಂದ್ ಕಡೆ ಮನೆಯವ್ರು ಏನ್ ಮಾತಾಡಿದ್ರು ಕೂಡ ಅದಕ್ಕೊಂದು ಇಂಟ್ರೆಸ್ಟ್ ಆಗಿ ನಿಮ್ಗೆ ಮಾತಾಡೋಕೆ ಆಗೋದಿಲ್ಲ. ಇನ್ನೊಂದು ನಿಮ್ಮ ಒಂದು ಸಂಗಾತಿ, ಹೆಂಡತಿ ಆಗಿರ್ಬೋದು ಅಥವಾ ನಿಮ್ ಗರ್ಲ್ ಫ್ರೆಂಡ್ ಇರ್ಬೋದು, ಬಾಯ್ ಫ್ರೆಂಡ್ ಇರ್ಬೋದು, ಯಾರೇ ಮಾತಾಡಿದ್ರು ಕೂಡ ನಿಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಆಗಿ ಅಷ್ಟೊಂದು ರೊಮ್ಯಾಂಟಿಕ್ ಆಗಿ ಮಾತಾಡ್ಲಿಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗೋದಿಲ್ಲ. ಇಂಥವು ಕೆಲವೊಂದಿಷ್ಟು ಪ್ರಾಬ್ಲಮ್ಗಳು ಈಗ ನಡೀತಾ ಇದೆ. ಹಾಗಂತ ಈ ಮಾರ್ಚ್ ನಂತರದಲ್ಲಿ ಇದಕ್ಕೆಲ್ಲ ಬಂದ್ಬಿಟ್ಟು ಫುಲ್ ಸ್ಟಾಪ್ ಬರ್ತದೆ. ಇನ್ನೊಂದು ಇದರಲ್ಲೆಲ್ಲ ನಿಮಗೆ ಒಂದು ಖುಷಿ ಸಂತೋಷ ಹೇಳುವಂಥದ್ದು ಕೂಡ ಸಿಗ್ತಾ ಹೋಗ್ತದೆ. ಇನ್ನು ಈ ಜೂನ್ ತಿಂಗಳ ನಂತರದಲ್ಲಿ ನಿಮ್ಮ ಮೇಲೆ ಒಂದ್ ಸ್ವಲ್ಪ ಹೊಟ್ಟೆ ಕಿಚ್ಚು ಪಡುವವರು ಜಾಸ್ತಿ ಆಗ್ತಾರೆ. ಒಬ್ಬೊಂದು ಮನುಷ್ಯನಿಗೆ ಈ ಪ್ರಮಾಣದಲ್ಲಿ ಒಂದು ಏಳಿಗೆ ಆಗ್ತಾ ಹೋದಂಗೆ ಯಾರು ಬೇಕಾದ್ರೂ ಕೂಡ ಹೊಟ್ಟೆ ಕಿಚ್ಚು ಪಡೋರೆ. ಇವತ್ತಿನ ಕಾಲದಲ್ಲಿ ಯಾರು ಕಷ್ಟಪಟ್ಟುಬಿಟ್ಟು ಕೆಲಸ ಮಾಡ್ಕೊಂಡು ನಾನು ಮೇಲೆ ಬರಬೇಕು ಹೇಳುವಂಥದ್ದು ನೋಡೋದಿಲ್ಲ. ಯಾರಾದ್ರೂ ನಿಮ್ಮಂಥವ್ರು ಕಷ್ಟಪಟ್ಟು ಮೇಲ್ಗಡೆ ಬರ್ತಾ ಇರೋದನ್ನ ನೋಡಿ ಸಹಿಸ್ಕೊಳ್ಳೋಕಾಗದೇ ಇದ್ದವರೇ ಜಾಸ್ತಿ ಆಗಿರ್ತಾರೆ. ನೀವು ಸೈಕಲಲ್ಲಿ ಹೋಗ್ತಾ ಇದ್ರೆ ಅವ್ರಿಗೆ ಅದೇ, ನೀವು ಸೈಕಲಲ್ಲೇ ಹೋದ್ರೇನೆ ಅವ್ರಿಗೆ ಖುಷಿ. ಎಲ್ಲಾದ್ರೂ ಒಪ್ಪಿತಪ್ಪಿ ಬೈಕೋ ಕಾರು ನೀವು ತಗೊಂಡ್ರಿ ಅಂತಂದ್ರೆ ಅವ್ರ ಮುಖ ನೋಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಅಂತಹ ವ್ಯಕ್ತಿಗಳು ಜಾಸ್ತಿ ಆಗ್ತಾರೆ. ಯಾಕಂತಂದ್ರೆ ನಿಮ್ಮ ಏಳಿಗೆ ಹೇಳುವಂಥದ್ದು ಆ ಮಟ್ಟಿಗೆ ಆಗ್ತದೆ, ಖಂಡಿತವಾಗ್ಲೂ ಆಗ್ತದೆ. ಮಕ್ಕಳ ವಿದ್ಯಾಭ್ಯಾಸದ ವಿಚಾರಕ್ಕೆ ಬಂದ್ರೆ, ಈ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಜೂನ್ ತಿಂಗಳವರೆಗೆ ಒಂದ್ ಸ್ವಲ್ಪ ಕಿರಿಕಿರಿ ಇರ್ತದೆ. ಎಲ್ಲೋ ಒಂದ್ ಕಡೆಗೆ ಓದ್ಲಿಕ್ಕೆ ಮನಸ್ಸು ಬರೋದಿಲ್ಲ, ಎಲ್ಲೋ ಒಂದ್ ಕಡೆಗೆ ಅವರು ಟೀಚರ್ಗಳು ಹೇಳ್ಕೊಟ್ಟಿರೋ ಒಂದು ಪಾಠದ ಒಂದು ಅರ್ಥ ಆಗದೆ ಇರುವಂತದ್ದು. ಇನ್ನು ಕೆಲವೊಂದಿಷ್ಟು ಮಕ್ಕಳಿಗೆ ಎಕ್ಸಾಮ್ ಮುಗ್ದಿದೆ, ಕೆಲವೊಂದಿಷ್ಟು ಮಕ್ಕಳಿಗೆ ಎಕ್ಸಾಮ್ ಇದೆ, ಏಪ್ರಿಲ್ ವರೆಗೂ ಎಲ್ಲ ಇದೆ. ಹಾಗಾಗಿ ಎಷ್ಟೇ ಚೆನ್ನಾಗಿ ಆಗ್ಲಿಲ್ಲ ಅಂತಂದ್ರೂ ಕೂಡ ನಿಮ್ಮ ಪ್ರಯತ್ನ ನೀವು ಮಾಡಿ. ಖಂಡಿತವಾಗ್ಲೂ ಕೂಡ ನನ್ನ ಹತ್ರ ಏನು ಓದ್ಲಿಕ್ಕೆ ಆಗ್ತಾ ಇಲ್ಲ, ಕಷ್ಟ ಆಗ್ತಿದೆ ಅನ್ಕೊಂಡು ಕೈ ಬಿಟ್ಕೊಂಡು ಕೂತ್ಕೊಳ್ಳೋಕೆ ಹೋಗ್ಬೇಡಿ. ನಿಮ್ಮ ಪ್ರಯತ್ನ ಇರಲಿ, ಆ ಭಗವಂತನನ್ನು ನಂಬಿ ನಿಮ್ಮ ಎಫರ್ಟ್ ಹಾಕಿದ್ರೆ ಖಂಡಿತವಾಗ್ಲೂ ಸಕ್ಸಸ್ ಹೇಳುವಂತ ಸಿಗ್ತದೆ. ಆದ್ರೆ ಈ ಜೂನ್ ತಿಂಗಳ ನಂತರದಲ್ಲಿ ಖಂಡಿತವಾಗ್ಲೂ ಕೂಡ ನಿಮ್ಮ ಒಂದು ವಿದ್ಯಾಭ್ಯಾಸದಲ್ಲಿ, ನೀವು ಆಡ್ತಾ ಇರುವಂತ ಒಂದು ಕ್ರೀಡೆಯಲ್ಲಾಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಆಕ್ಟಿವಿಟಿನಲ್ಲಾಗಿರ್ಲಿ, ನೀವು ಒಂದು ಹೆಸರು ಮಾಡ್ತೀರಾ, ಅದರಲ್ಲಿ ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ವಿಜೇತನನ್ನಾಗಿ ಕೂಡ ನಿಮಗೆ ಮಾಡ್ತದೆ. ಇನ್ನೊಂದು, ನೀವು ಬೇರೆ ಬೇರೆ ಕಾಲೇಜುಗಳಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸುವಂತಹ ಕೆಲವೊಂದಿಷ್ಟು ಅವಕಾಶಗಳು ಕೂಡ ಈ ವಿದ್ಯಾರ್ಥಿಗಳಿಗೆ ಬರ್ತದೆ ಮುಂದಿನ ದಿನದಲ್ಲಿ. ಆಯ್ತಾ? ಇನ್ನು 3ನೇ ಮನೆಯಲ್ಲಿ ಶನಿ ಇರೋದ್ರಿಂದ ನಿಮಗೆ ಈ ಶತ್ರು ಸಂಹಾರ ಹೇಳುವಂಥದ್ದು ಆಗ್ತದೆ. ಯಾರೆಲ್ಲ ಬಂದ್ಬಿಟ್ಟು ನಿಮ್ಮ ಮೇಲೆ ಹಗೆ ಸಾಧಿಸ್ತಾ ಇದ್ರು ಅವರಿಗೆಲ್ಲ ಬಂದ್ಬಿಟ್ಟು ಒಂದು ಶತ್ರು ಸಂಹಾರ ಆಗ್ತದೆ. 3ನೇ ಮನೆಯಲ್ಲಿ ಶನಿ ಇದ್ದಾಗ ಇಂತಹ ಕಾಲೆಳೆಯುವವರು, ನಿಮ್ಮ ಬಗ್ಗೆ ಹಾಕೊಡುವವರು ಅಥವಾ ನಿಮ್ಮ ಬಗ್ಗೆ ಮಾತಾಡುವವರು ಅಥವಾ ನಿಮ್ಮ ಬಗ್ಗೆ ಸುಮ್ಮನೆ ಗಾಸಿಪ್ ಎಬ್ಸೋರು ಅಥವಾ ನಿಮ್ಗೇನೋ ಮೋಸ ಮಾಡಬೇಕು ಅಂದ್ಕೊಂಡು ಇದ್ದಂತಹ ಕೆಲವೊಂದಿಷ್ಟು ಹಿತಶತ್ರುಗಳಾಗಿರ್ಲಿ, ನೇರವಾದಂತಹ ಶತ್ರುಗಳಾಗಿರ್ಲಿ, ಅವ್ರದೆಲ್ಲ ಸಂಹಾರ ಆಗ್ತದೆ. ನೀವು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗ್ಬೇಡಿ, ಯಾರ ಹತ್ರನು ಕೆಲಸ ತನ್ನಿಂತಾನೆ ಆಗ್ತಾನೆ ಹೋಗ್ತದೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಸಮಾಜದಲ್ಲಾಗಿರ್ಬೋದು, ನಿಮ್ಮ ಸ್ನೇಹಿತರ ಮಧ್ಯೆ ಇರ್ಬೋದು ಅಥವಾ ಬಿಸ್ನೆಸ್ ಆಗಿರ್ಬೋದು, ಕಾರ್ಯಕ್ಷೇತ್ರದಲ್ಲಾಗಿರ್ಬೋದು, ನೀವು ಆದಷ್ಟು ಹಿತವಾಗಿ ಮಾತಾಡಬೇಕು, ಮಿತವಾಗಿ ಮಾತಾಡಬೇಕು. ಎಲ್ಲೋ ಒಂದು ಕಡೆಗೆ ನೀವು ಒಂದು ಸ್ವಲ್ಪ ನಾನು ಕಮ್ಮಿನೇ ಮಾತಾಡ್ತೀನಿ ಅನ್ಕೊಂಡು ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ರು ಕೂಡ ನೀವು ಆಡಿದಷ್ಟೇ ಮಾತು ಅವ್ರಿಗೆ ಸಾಕಾಗ್ತದೆ. ಇವನು ಯಾಕೋ ಜಾಸ್ತಿ ಮಾತಾಡ್ತಿದ್ದಾನೆ ಹೇಳುವಂಥದ್ದು ಒಂದು ಪರ ವಿರೋಧದ ಪ್ರಶ್ನೆಗಳು ಅಲ್ಲಿ ಹುಟ್ಟಾಗ್ತವೆ. ಹಾಗಾಗಿ ಮಾತಿನ ಮೇಲೆ ಕಂಟ್ರೋಲ್ ಇರಲಿ. ಎಲ್ಲ ಒಂದ್ ಕಡೆ ಮಕರ ರಾಶಿಯವರು ಏನಾಗ್ತದೆ ಕೇಳಿದ್ರೆ ತಪ್ಪು ತಿಳ್ಕೊಳ್ಳೋಕೆ ಹೋಗ್ಬಿಡಿ. ನಾನು ಬುದ್ಧಿವಂತ, ನನಗದ್ರ ಬಗ್ಗೆ ಗೊತ್ತು ಹೇಳುವಂತ ಮನೋಭಾವನೆಯವರು ತುಂಬಾ ಜನ ಇರ್ತೀರಾ. ಹಾಗಾಗಿ ನೀವೆಷ್ಟೇ ಬುದ್ಧಿವಂತರಾಗಿದ್ರು ಕೂಡ ಅದು ನಿಮ್ಮ ಜೊತೆಗೆ ಇಟ್ಕೊಳ್ಳಿ. 3ನೇ ವ್ಯಕ್ತಿಗಳಿಗೆ ಹಂಚ್ಕೊಳ್ಳಿಕ್ಕೆ ಹೋಗ್ಬೇಡಿ. ಅದು ಹಂಚ್ಕೊಳ್ಳೋಕೆ ಹೋದ್ರೆ ನೀವು ಅವ್ರಿಗೆ ಒಳ್ಳೇದು ಮಾಡಬೇಕು ಅಂದ್ಕೊಂಡು ಹೋದ್ರೂ ಕೂಡ ಅದು ಕೇಳುವಂತ ಜನರಿಗೆ ಅಥವಾ ಕೇಳಿಸ್ಕೊಳ್ಳುವಂತ ವ್ಯಕ್ತಿಗಳಿಗೆ ಅದು ಕೆಟ್ಟದಾಗೆ ಕೇಳುತ್ತೆ.
ಹಾಗಾಗಿ ನೀವು ಬುದ್ಧಿವಂತರೇ, ಖಂಡಿತವಾಗ್ಲೂ ಕೂಡ ಒಂದು ಮಾರ್ಗದರ್ಶಕರು, ಒಂದು ಟೀಚರು, ಒಂದು ಮಾಸ್ಟರು, ಒಂದು ಲೆಕ್ಚರು, ಒಂದು ಗುರುವಿನ ಸ್ಥಾನದಲ್ಲಿ ಕೂತ್ಕೊಳ್ಳುವಂಥವ್ರು ಅಂತಂದ್ರೆ ಈ ಮಕರ ರಾಶಿಯವರು. ಹಾಗಾಗಿ ನೀವು ಎಷ್ಟೇ ಬುದ್ಧಿವಂತರಾದರೂ ಕೂಡ ಕೆಲವೊಂದಿಷ್ಟು ವ್ಯಕ್ತಿಗಳಿಗೆ ಆ ಬುದ್ಧಿವಂತಿಕೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಿಮ್ಮಷ್ಟಕ್ಕೆ ನೀವು ಇದ್ದು ಬಿಟ್ರೆ ಒಳ್ಳೇದಲ್ವಾ. ಇನ್ನು ನೀವಿಷ್ಟೆಲ್ಲ ಹೇಳಿದ್ರಿ, ಆದರೂ ಕೂಡ ನನಗೆಲ್ಲೋ ಒಂದು ಕಡೆಗೆ ಸಕ್ಸಸ್ ರೇಟು ಹೇಳುವಂತ ಸಿಗ್ತಾನೆ ಇಲ್ಲ ಗುರುಗಳೇ, ಏನು ಮಾಡೋಣ ಅನ್ಕೊಂಡು ನೀವು ಕೇಳಿದ್ರೆ, ಖಂಡಿತವಾಗ್ಲೂ ಕೂಡ ನಿಮ್ಮ ಜಾತಕವನ್ನು ಒಮ್ಮೆ ಒಳ್ಳೆಯ ಒಂದು ಜ್ಯೋತಿಷಿಗಳಿಗೆ ತೋರಿಸಿ ಅದನ್ನು ಪರಿಶೀಲನೆ ಮಾಡಿಸಿ, ಖಂಡಿತವಾಗ್ಲೂ ಕೂಡ ನಾವು ಇದನ್ನು ಹೇಳ್ತಾ ಇರುವಂಥದ್ದು ಮಕರ ರಾಶಿಯ ಮೇಲಿನ ಗೋಚಾರ ಫಲ, ಆಯ್ತಾ. ಕೆಲವೊಂದಿಷ್ಟು ಜನರದ್ದು ಮೂಲ ಜಾತಕದಲ್ಲಿ ಕೆಲವೊಂದಿಷ್ಟು ಗ್ರಹಗಳ ಸ್ಥಾನ ಬೇರೆ ಬೇರೆ ಕಡೆ ಇದ್ದಾಗ ಇಂತಹ ಒಂದು ಕೆಲವೊಂದಿಷ್ಟು ಪ್ರಾಬ್ಲಮ್ಗಳಾಗುವಂಥದ್ದು, ಸಮಸ್ಯೆಗಳು ಮದುವೆ ವಿಚಾರವಾಗಿರ್ಬೋದು, ಸಾಂಸಾರಿಕವಾಗಿರ್ಬೋದು, ವೈಯಕ್ತಿಕವಾಗಿರ್ಬೋದು, ಕೆಲವೊಂದಿಷ್ಟು ಸಮಸ್ಯೆಗಳು ಇರ್ತದೆ. ನೀವು ಒಮ್ಮೆ ಜಾತಕ ಪರಿಶೀಲನೆ ಮಾಡಿದಲ್ಲಿ ಖಂಡಿತವಾಗ್ಲೂ ಕೂಡ ಅದನ್ನು ತಿಳ್ಕೋಬಹುದು. ಅದಕ್ಕೆ ಸಣ್ಣ ಪುಟ್ಟ ಪರಿಹಾರನೂ ಕೂಡ ಇರ್ತದೆ. ನಥಿಂಗ್ ಇಸ್ ಇಂಪಾಸಿಬಲ್ ಅಂದಂಗೆ ಪ್ರತಿಯೊಂದಕ್ಕೂ ಪರಿಹಾರ ಹೇಳುವಂಥದ್ದು ಇರ್ತದೆ. ಅದನ್ನು ಮಾಡಿಸ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಭವಿಷ್ಯದಲ್ಲಿ ಒಂದು ಒಳ್ಳೆಯ ಏಳಿಗೆಯನ್ನು ಪಡೆಯುವಂಥ ವ್ಯಕ್ತಿಗಳು ತಾವಾಗಿ. ಇನ್ನು ಮುಂದಿನ ವಿಚಾರಕ್ಕೆ ಬಂದರೆ, ರೈತರ ವಿಚಾರಕ್ಕೆ ಬಂದರೆ, ರೈತರ ಒಂದು ಹಣಕಾಸು ವ್ಯವಸ್ಥೆ ತುಂಬ ಚೆನ್ನಾಗಿರ್ತದೆ ಈ ಜೂನ್ ತಿಂಗಳ ನಂತರದಲ್ಲಿ. ತಾವು ಬೆಳೆದಂಥ ಒಂದು ಬೆಳೆಗೆ ಅತ್ಯುತ್ತಮವಾದಂಥ ಒಂದು ದರ ಬರುವಂಥದ್ದಾಗಿರ್ಬೋದು, ಮಾರಾಟ ಆಗುವಂಥದ್ದಾಗಿರ್ಬೋದು, ಅಥವಾ ಯಾವುದೇ ಒಂದು ಹುಳದ ಕಾಟದಿಂದ ಕೆಲವೊಂದಿಷ್ಟು ಬೆಳೆಗಳೆಲ್ಲ ನಾಶ ಆಗುವಂಥದ್ದು, ಅಂಥವೆಲ್ಲ ತೊಂದರೆಗಳಿಂದ ತಪ್ಪೋಗ್ತದೆ. ನಿಮ್ಮ ಖರ್ಚಿನ ವಿಚಾರಕ್ಕೆ ಬಂದರೆ, ಎಲ್ಲೋ ಒಂದು ಕಡೆಗೆ ಈ ಮಾರ್ಚ್ ತಿಂಗಳ ನಂತರದಲ್ಲಿ ಖರ್ಚು ನಿಮಗೆ ಜಾಸ್ತಿ ಆಗ್ತದೆ. ಅಂದರೆ ನಿಮಗೆ ನೋಡಿದೆಲ್ಲ ಬೇಕು ಅನಿಸುವಂಥದ್ದು, ಅಥವಾ ಕೆಲವೊಂದು ಟೈಮಲ್ಲಿ ನಿಮಗೆ ಅದ್ರ ಬಗ್ಗೆ ಒಂದು ಕಲ್ಪನೆನೇ ಇರೋದಿಲ್ಲ. ಅಂಥ ಟೈಮಲ್ಲಿ ಸಡನ್ ಆಗಿ ಯಾವುದೋ ಒಂದು ಖರ್ಚಿನ ವಿಚಾರ ಬಂದ್ಬಿಡ್ತದೆ. ಹಾಗಾಗಿ ಕೆಲವೊಂದಿಷ್ಟು ಇಂತಹ ಖರ್ಚುಗಳು ಆಕಸ್ಮಿಕವಾಗಿ ಬರುವಂಥದ್ದು ಇರ್ತದೆ. ಸ್ವಲ್ಪ ಹುಷಾರಾಗಿ ಅದನ್ನು ಬ್ಯಾಲೆನ್ಸ್ ಮಾಡಿ. ವಿಶೇಷವಾಗಿ ನಿಮ್ಗೆ ಹೇಳಬೇಕು ಅಂತಂದ್ರೆ, ಸಡನ್ ಆಗಿ ಮಾಡದ ತಪ್ಪಿಗೆ ಸಾಲಗಾರನಾಗುವ ಸಾಧ್ಯತೆಗಳಿರ್ತದೆ ಈ ವರ್ಷದಲ್ಲಿ, ಈ ಯುಗಾದಿ ಭವಿಷ್ಯದಲ್ಲಿ. ಇದು ಏನಕ್ಕೆ ಅಂತಂದ್ರೆ, ಆಕಸ್ಮಿಕವಾಗಿ ಮಾಡದ ತಪ್ಪಿಗೆ ಸಾಲಗಾರನನ್ನಾಗಿ ಯಾಕೆ ಮಾಡ್ತದೆ ಕೇಳಿದ್ರೆ, ನೀವೆಲ್ಲೋ ಒಂದು ಕೆಲಸದ ಮೇಲೆ ಇರ್ತೀರ, ಏನೋ ನಿಮ್ಮ ಒಂದು ಆಲೋಚನೆ ಮೇಲೆ ಸಡನ್ ಆಗಿ ನಿಮ್ಗೆ ಯಾವುದೋ ಒಂದು ಫೋನ್ ಬರ್ತದೆ, ಅಥವಾ ಯಾರೋ ನಿಮ್ಗೆ ಸ್ನೇಹಿತ ಬರ್ತಾನೆ, ನಂಗೆ ಅರ್ಜೆಂಟಾಗಿ ಒಂದು ಶ್ಯೂರಿಟಿ ಸೈನ್ ಹಾಕೊಡು, ನನಗೊಂದು ಲೋನ್ ಆಗೋದಿದೆ, ಅದನ್ನು ಮಾಡ್ಕೊಂಡ್ಬಿಟ್ರೆ ನನಗೆ ದೊಡ್ಡ ಒಂದು ಹೆಲ್ಪ್ ಆಗ್ತದೆ ಅಂದ್ಕೊಂಡು ಏನೋ ಒಂದು ಸಹಾಯ ಕೇಳುವಂಥ ನೆಪದಲ್ಲಿ ನೀವು ಅರ್ಜೆಂಟಲ್ಲಿ ಕಣ್ಣು ಮುಚ್ಕೊಂಡು ಸೈನ್ ಮಾಡುವಂಥದ್ದಾಗಿರಲಿ, ಅಥವಾ ಬೇರೆಯವರಿಗೆ ಜಾಮೀನು ಕೊಡುವಂಥದ್ದಾಗಿರಲಿ, ಅಥವಾ ಕಣ್ಣು ಮುಚ್ಕೊಂಡು ನನ್ನ ಫ್ರೆಂಡು ಅವನು, ನನಗೆ ಗೊತ್ತಿದ್ದವನು, ಪರಿಚಯದವರು ಅಂದ್ಕೊಂಡ್ಬಿಟ್ಟು ನಿಮ್ಮ ಹತ್ರ ಇರುವಂಥ ದುಡ್ಡನ್ನು ಕೊಡ್ಕೊಳಕ್ಕೆ ಹೋಗಬೇಡಿ. ಅದೆಲ್ಲೋ ಒಂದು ಕಡೆ ನಿಮ್ಗೆ ಸಾಲಗಾರನಾಗಿ ಮಾಡುವಂಥದ್ದು ಮಾಡ್ತದೆ. ಹುಷಾರಾಗಿರಿ. ಅದರಲ್ಲೂ ಕೂಡ ಕೆಲವೊಂದಿಷ್ಟು ಈ ಕೆಟ್ಟದಾದಂಥ ಒಂದು ಆನ್ಲೈನ್ ಗೇಮಿಂಗು ಅಥವಾ ಆನ್ಲೈನ್ ಗೇಮ್ಸು ಅದೆಲ್ಲ ಏನು ಹೇಳ್ತೀರಾ ನೀವು, ಅಂಥದಕ್ಕೆ ದುಡ್ಡನ್ನು ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ರಾಹು 2ನೇ ಮನೇಲಿ ಇರೋದ್ರಿಂದ ನಿಮಗೆ ಇದರಿಂದ ನಷ್ಟನೇ ಆಗ್ತದೆ ಬಿಟ್ರೆ ಲಾಭ ಹೇಳುವಂಥದ್ದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಬೇರೆಯವರಲ್ಲಿ ಖುಷಿ ಹುಡುಕಲು ಪ್ರಯತ್ನಿಸದಿರಿ. ಅವನಿಂದ ನನಗೂ ಕೂಡ ಒಂದು ಹೆಲ್ಪ್ ಆಗ್ತದೆ ಹೇಳುವಂತ ಖುಷಿ ಪಡ್ಕೊಳಕ್ ಹೋಗ್ಬೇಡಿ. ಬೇರೆಯವರಲ್ಲಿ ಖುಷಿ ಹುಡುಕ್ಲಿಕ್ಕೆ ಹೋಗ್ಬೇಡಿ. ಅವನಿಂದ ಆಗ್ಬಿಡ್ತದೆ, ಅವನಿಂದ ಮಾಡ್ಬಿಡ್ತಾನೆ, ಹಾಗೆ ಹೀಗೆ ಅನ್ಕೊಂಡು ಅಂತ ಖುಷಿ ಯಾವತ್ತೂ ಕೂಡ ನಿಮ್ಗೆ ಕೈ ಹಿಡಿಯುವಂಥದ್ದಲ್ಲ. ಯಾಕಂತಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಶನಿ ಮಹಾತ್ಮ ಆಗಿರ್ತಾನೆ. ಹಾಗಾಗಿ ಬರುವಂತಹ ಯುಗಾದಿಯನ್ನು ಸಂಭ್ರಮದಿಂದ ಆಚರಣೆಯನ್ನು ಮಾಡಿ, ಮತ್ತೆ ಈ ಯುಗಾದಿಯಿಂದ ಮುಂದಿನ 2027ನೇ ಇಸ್ವಿಯ ಯುಗಾದಿಯವರೆಗೂ ಆನಂದದಿಂದ ನಿಮ್ಮ ಭವಿಷ್ಯ ಉಜ್ವಲವಾಗಿ ನಡೆಯಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ.